ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಹಾಗೂ ಇಲ್ಲಿ ಶಿಕ್ಷಕರ ಅರ್ಹತಾ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪರಿಸರ ಅಧ್ಯಯನದ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ತಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಬಹುದು, ಯಾವ ಗ್ರಹ ಸೂರ್ಯನನ್ನು ಸುತ್ತಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ? ಇಲ್ಲಿ ಆಪ್ಷನ್ಸ್ಗಳು: ಎ ಗುರುಗ್ರಹ, ಬಿ ಶನಿ, ಹಾಗೂ ಮೂರನೇ ಆಪ್ಷನ್ ಭೂಮಿ, ನಾಲ್ಕನೇ ಆಪ್ಷನ್ ಬುಧ. ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ ಗ್ರಹ ಸೂರ್ಯನನ್ನು ಸುತ್ತಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಅಂದರೆ ಇಲ್ಲಿ ಬುಧ ಗ್ರಹ ಆಗುತ್ತದೆ. ಏಕೆಂದರೆ ಬುಧ ಗ್ರಹ ಸೂರ್ಯನಿಗೆ ಅತಿ ಸಮೀಪದಲ್ಲಿದೆ, ಹಾಗಾಗಿ ಇಲ್ಲಿ ನಾಲ್ಕನೇ ಆಪ್ಷನ್ ಆಗುತ್ತದೆ. ಇನ್ನು ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ಳುತ್ತದೆ? ಇಲ್ಲಿ ಆಪ್ಷನ್ಸ್ಗಳು: ಮೊದಲನೇದಾಗಿ ಗುರು, ಎರಡನೇದಾಗಿ ಬುಧ ಗ್ರಹ, ಮೂರನೇದು ಶುಕ್ರ, ನಾಲ್ಕನೇದು ಭೂಮಿ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡೋಣ. ಇಲ್ಲಿ ವಾರ್ಷಿಕ ಚಲನೆ ಅಂದರೆ ಇಲ್ಲಿ ಸೂರ್ಯನನ್ನು ಸುತ್ತಲು ಇಲ್ಲಿ ತೆಗೆದುಕೊಳ್ಳುವಂತಹ ಕಾಲಾವಧಿ. ದೈನಂದಿನ ಚಲನೆ ಅಂದರೆ ಯಾವುದೇ ಗ್ರಹ ತನ್ನ ಸುತ್ತ ತಾನು ಸುತ್ತು ಹಾಕಲು ತೆಗೆದುಕೊಳ್ಳುವಂತಹ ಒಂದು ಕಾಲಾವಧಿ ಆಗುತ್ತದೆ. ಇಲ್ಲಿ ಶುಕ್ರ ಗ್ರಹವು ತನ್ನನ್ನು ತಾನು ಸುತ್ತು ಹಾಕಲಿಕ್ಕೆ 243 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಸೂರ್ಯನನ್ನು ಸುತ್ತಲು ಇಲ್ಲಿ ವಾರ್ಷಿಕ ಚಲನೆ 225 ದಿನಗಳಿದೆ, ಹಾಗಾಗಿ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ಇಲ್ಲಿ ಶುಕ್ರ ಗ್ರಹ ಸೂರ್ಯನನ್ನು ಸುತ್ತುವುದಕ್ಕಿಂತ ತೆಗೆದುಕೊಳ್ಳುವ ಕಾಲಕ್ಕಿಂತಲೂ ತನ್ನನ್ನು ತಾನು ಸುತ್ತು ಹಾಕಲು ತೆಗೆದುಕೊಳ್ಳುವ ಕಾಲ ಹೆಚ್ಚಾಗಿದೆ, ಹಾಗಾಗಿ ಇಲ್ಲಿ ಮೂರನೇ ಆಪ್ಷನ್ ಶುಕ್ರ ಗ್ರಹ. ನೆಕ್ಸ್ಟು, ಯಾವ ಗ್ರಹ ಸೂರ್ಯನ ಸುತ್ತಲೂ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ? ಇಲ್ಲಿ ಆಪ್ಷನ್ಸ್ಗಳು: ಶನಿ ಗ್ರಹ, ಬುಧ ಗ್ರಹ, ನೆಪ್ಚೂನ್ ಮತ್ತು ಯುರಾನಸ್. ಇಲ್ಲಿ ಸೂರ್ಯನಿಂದ ಬಹಳ ದೂರದಲ್ಲಿರುವಂತಹ ಗ್ರಹ ಯಾವುದು ಅಂದರೆ ನೆಪ್ಚೂನ್ ಆಗಿದೆ, ಹಾಗಾಗಿ ಅದು ಇಲ್ಲಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ 165 ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತೆ ಅದು ಸೂರ್ಯನ ಸುತ್ತು ಹಾಕಲು. ಒಂದು ಸಾರಿ ಸುತ್ತು ಹಾಕಲಿಕ್ಕೆ 165 ವರ್ಷಗಳು ಬೇಕಾಗುತ್ತೆ. ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ಇನ್ನು ನಾಲ್ಕನೇದಾಗಿ, ಆಕಾಶದಿಂದ ಭೂಮಿಯ ವಾಯುಗುಳ ಪ್ರವೇಶಿಸುವ ದ್ರವ್ಯದ ಚೂರುಗಳು. ಇಲ್ಲಿ ಆಪ್ಷನ್ಸ್ಗಳು: ನಕ್ಷತ್ರಗಳು, ಉಲ್ಕೆಗಳು, ಉಪಗ್ರಹ ಹಾಗೂ ಧೂಮಕೇತುಗಳು. ಇಲ್ಲಿ ಆಕಾಶದಿಂದ ಭೂಮಿಯ ವಾಯುಗುಳ ಪ್ರವೇಶಿಸುವಂತಹ ದ್ರವ್ಯದ ಚೂರುಗಳಿಗೆ ನಾವು ಇಲ್ಲಿ ಉಲ್ಕೆಗಳು ಅಂತೀವಿ. ಸೊ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸುತ್ತವೆ? ಇಲ್ಲಿ 65 ವರ್ಷ, 75, 76 ಹಾಗೂ 77 ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಅದು 76 ವರ್ಷ, ಮೂರನೇ ಆಪ್ಷನ್ ಆಗುತ್ತದೆ. ಈ ಹಿಂದೆ ಯಾವ ವರ್ಷ ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡಿತ್ತು? ಇಲ್ಲಿ ಆಪ್ಷನ್ಸ್ಗಳು: ಇಲ್ಲಿ 1985, 1986, 1987, ಅದೇ ರೀತಿಯಾಗಿ 1988. ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ನೋಡಿದಾಗ ಈ ಹಿಂದೆ 1986ರಲ್ಲಿ ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡಿತ್ತು, ಹಾಗಾಗಿ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಇನ್ನು ಏಳನೇ ಪ್ರಶ್ನೆ, ಗ್ರಹದ ಸುತ್ತು ಹಾಕುವ ಆಕಾಶಕಾಯ. ಆಪ್ಷನ್ಸ್ಗಳು: ಉಪಗ್ರಹ, ಉಲ್ಕೆಗಳು, ಧೂಮಕೇತು ಹಾಗೂ ನಕ್ಷತ್ರ. ಇಲ್ಲಿ ಗ್ರಹಗಳ ಸುತ್ತಿ ಹಾಕುವಂಥದ್ದು ಏನು ಅಂದರೆ ಇಲ್ಲಿ ಉಪಗ್ರಹಗಳು ಆಗುತ್ತದೆ. ಮೊದಲನೇ ಆಪ್ಷನ್ ಆನ್ಸರ್ ಆಗುತ್ತದೆ. ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹ. ಇಲ್ಲಿ ಭೂಮಿಯ ನ್ಯಾಚುರಲ್ ಆದಂತಹ ಒಂದು ಉಪಗ್ರಹ ಯಾವುದು? ಇಲ್ಲಿ ಆಪ್ಷನ್ಸ್ಗಳು: ಗುರು, ಶುಕ್ರ, ಚಂದ್ರ, ಸೂರ್ಯ. ಇಲ್ಲಿ ಚಂದ್ರ ಆಗುತ್ತದೆ. ಇನ್ನು ಮಂಗಳ ಗ್ರಹದ ಉಪಗ್ರಹಗಳ ಸಂಖ್ಯೆ. ಇಲ್ಲಿ ಆಪ್ಷನ್ಸ್ಗಳು: 2, 4, 3, 5. ಇಲ್ಲಿ ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿವೆ, ಅದು ಫೋಬೋಸ್ ಮತ್ತು ಡೈಮೋಸ್, ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಭಾರತ ನಿರ್ಮಿಸಿದ ಮೊದಲ ಕೃತಕ ಉಪಗ್ರಹ ಚಂದ್ರ, ಆರ್ಯಭಟ, ಸ್ಪುಟ್ನಿಕ್ 1, ಸ್ಪುಟ್ನಿಕ್ 2. ಇಲ್ಲಿ ಭಾರತ ನಿರ್ಮಿಸಿದ ಮೊದಲ ಉಪಗ್ರಹ ಯಾವುದು ಅಂದರೆ ಕೃತಕ ಉಪಗ್ರಹ ಆರ್ಯಭಟ ಆಗುತ್ತದೆ, ಎರಡನೇ ಆಪ್ಷನ್. ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ನೀಲ್ ಆರ್ಮ್ಸ್ಟ್ರಾಂಗ್, ಸುನಿತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ. ಮೇಲಿನ ಯಾರೂ ಅಲ್ಲ, ಇದು ನೀಲ್ ಆರ್ಮ್ಸ್ಟ್ರಾಂಗ್ ಆಗುತ್ತದೆ. ಇಲ್ಲಿ ಮೊದಲನೇ ಆಪ್ಷನ್ ಸರಿಯಾದ ಆನ್ಸರ್. ಅಂಗಾರಕ ಎಂದು ಕರೆಯುವ ಗ್ರಹ. ಇಲ್ಲಿ ಆಪ್ಷನ್ಸ್ಗಳು: ಶನಿ, ಭೂಮಿ, ಮಂಗಳ, ಶುಕ್ರ. ಇಲ್ಲಿ ಅಂಗಾರಕ ಎನ್ನುವಂತೆ ಕರೆಯುವಂತಹ ಗ್ರಹ ಯಾವುದು ಅಂದರೆ ಅದು ಮಂಗಳ ಗ್ರಹ ಆಗುತ್ತದೆ. ಸೊ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ. ಇವುಗಳು ಇಲ್ಲಿ ಆಕಾಶಕಾಯಗಳ ಮೇಲೆ ಕೇಳಬಹುದಾದ ಇದೊಂದು ಪರಿಸರ ಅಧ್ಯಯನ ಪಾಠವಾಗಿರುತ್ತದೆ. ಈ ಪಾಠದ ಮೇಲೆ ಕೇಳುವಂತಹ ಪ್ರಶ್ನೆಗಳು ಇವು ಮಾದರಿ ಪ್ರಶ್ನೆಗಳು ಮತ್ತು ಈಗಾಗಲೇ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳು ಕೂಡ ಕೇಳಲಾಗಿರುತ್ತದೆ.